ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತಾಲೂಕು ಪಂಚಾಯಿತಿ ಸದಸ್ಯರಾದ ಮಾನ್ಯ ಶ್ರೀ ಚಂದ್ರ ಭೂಪಾಲ್ ನಾಡಗೌಡ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ, ಸ್ವಾಗತ ಸರ್. ಸರ್, ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ? ನಾವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋರು. ಬಟ್ ನಾನು ಪರ್ಸ್ನಲಿ ರಾಜಕೀಯಕ್ಕೆ ಬಂದಿರೋದು ಒಂದು 6 ವರ್ಷ, 6ರಿಂದ 7 ವರ್ಷ ಆಯಿತು. ಇವಾಗಿನ ರಾಜಕೀಯ 6ರಿಂದ 7 ವರ್ಷದಲ್ಲಿ ತಾವು ರಾಜಕೀಯದಲ್ಲಿ ನಾನು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಕೆಲಸ ಮಾಡ್ಕೊಂಡಿದ್ದೀವಿ ಸರ್. ತಾವು ಯಾವ ರೀತಿ ರಾಜಕೀಯಕ್ಕೆ ಎಂಟ್ರಿ ಆದ್ರಿ? ಯಾವ ಕೆಲಸ ಕಾರ್ಯಗಳು ಮಾಡ್ಕೊಂಡು ತಾವು ರಾಜಕೀಯಕ್ಕೆ ಎಂಟ್ರಿ ಆದ್ರಿ? ನಾನು ನನ್ನ ಬ್ರದರ್ ವೆಂಕಟರಾವ್ ನಾಡಗೌಡ ಅಂತ ಶಾಸಕರು, ಅಂದರೆ ಮಾಜಿ ಶಾಸಕರು ಅವ್ರ ಪರವಾಗಿ ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಲ್ಲ ಕೆಲಸಗಳು ನಾನು ಮಾಡ್ತಾ ಇದ್ದೆ ಸುಮಾರು ಒಂದು 7-8 ವರ್ಷದಿಂದ. ಅದು ಮಾಡ್ತಾ ನನ್ನ ಮೇಲೆ ತುಂಬ ಒತ್ತಡ ಬಂತು. ಅವಾಗೆ ತಾಲೂಕ್ ಪಂಚಾಯತಿಗೆ ನೀವು ನಿಂದಿರಲೇಬೇಕನ್ನಂತ ಸ್ಥಳೀಯ ನಮ್ಮ ಕಾರ್ಯಕರ್ತರಿಂದ ತುಂಬ ಒತ್ತಡ ಬಂತು ನನ್ನ ಮೇಲೆ. ಅವಾಗೆ ನಾನು ರಾಜಕೀಯ ಬರಬೇಕಾದಂಥ ಅನಿವಾರ್ಯತೆ ಬಂತು. ಹಾಗಾಗಿ ನಾನು ರಾಜಕೀಯಕ್ಕೆ ಬಂದೆ. ನಾನು ರಾಜಕೀಯಕ್ಕೆ ಪ್ರವೇಶ ಮಾಡಿದೆ. ಸೊ ತಾವು ಇದು ಫಸ್ಟ್ ಟೈಮ್ ಗೆದ್ದಿದ್ದಿಲ್ಲ? ಇದರಿಂದ ಬೇರೆ ಇಲ್ಲ, ನಾನು ಫಸ್ಟ್ ಟೈಮ್ ನಾನು ರಾಜಕೀಯಕ್ಕೆ ಎಂಟ್ರಿ ಆದಾಗ ಇದೇ ನಂದು ಮೊದಲೇ ಫಸ್ಟ್. ಓಕೆ ಸರ್, ತಾವು ಈ ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೂ ಮುಂಚೆ, ನಮ್ಮ ರಾಜಕೀಯ ಕ್ಷೇತ್ರಕ್ಕೆ ಬಂದು ವಿನ್ನಿಂಗ್ ಕ್ಯಾಂಡ್ ಆಗೋದಕ್ಕೂ ಮುಂಚೆ ಬೇರೆ ಯಾವುದಾದ್ರು ಒಂದು ಸಂಘಟನೆಗಳಲ್ಲಿ ಕೆಲಸ ಕಾರ್ಯ ಮಾಡಿದ್ರು? ಅಂದರೆ ಜನರ ಪರ ಇರ್ಬೋದು, ರೈತರ ಪರ ಇರ್ಬೋದು, ಕಾರ್ಯ ಸಂಘಟನೆಗಳಿರ್ಬೋದು, ಆ ರೀತಿ ಯಾವುದಾದ್ರು ಒಂದು ಸಂಘಟನೆಗಳಲ್ಲಿ ಹೋರಾಟ ಮಾಡಿದ್ದೀರಾ ತಾವು ಯಾವುದಾದ್ರು? ಇಲ್ಲ, ನಾನು ಡೇ ಟು ಡೇ ಬೇಸಿಸಲ್ಲೇ ಮಾಡ್ತಾ ಇದ್ದೀವಿ. ನಾವು ಯಾವ ಸಂಘಟನೆಯಿಂದ ಗುರುತಿಸ್ಕೊಂಡಲ್ಲ, ನಾವು JDS ಪಕ್ಷದಿಂದನೇ ನಾವು ಕೆಲಸ ಮಾಡ್ತಾನೆ ಬಂದಿದ್ದೀನಿ. ಕೆಲಸ ಮಾಡ್ತಾನೆ ಬಂದಿದ್ದೀನಿ. ನಾನು ಅದೇ ಹೇಳ್ದಲ್ಲ, 6 ವರ್ಷದಿಂದ 7 ವರ್ಷದಿಂದ ನಾನು ಇಲ್ಲಿ ಸಕ್ರಿಯವಾಗಿ ರಾಜಕೀಯದಲ್ಲಿ ತುಂಬ ತೊಡ್ಕೊಂಡಿದ್ದೀನಿ ನಾನು. ಹಾಗಾಗಿ ರಾಜಕೀಯ ಬರಬೇಕಾಗಿರೋಂಥ ಅನಿವಾರ್ಯತೆ ಇತ್ತು, ನಾನು ಬಂದೆ. ಅಂದರೆ ಜನ ನೆನೆಸ್ಕೊಳ್ಳೋಂಥ ಹೋರಾಟ ತಾವು ಯಾವ್ದಾದ್ರು ಮಾಡಿದ್ದೀರಾ? ಖಂಡಿತ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತರಣೆ ಕೊಡ್ತೀರಾ ಸರ್? ಈಗ ಬೆಂಬಲ ಬೆಲೆಗಾಗಿ, ವಿಶೇಷವಾಗಿ ನಮ್ಮ ಭಾಗದಲ್ಲಿ ಭತ್ತ ಬೆಳೆಯುವಂಥ ಭಾಗ ಇದು. ವಿಶೇಷವಾಗಿ ಇಲ್ಲಿ ಪ್ರಾಬ್ಲಮ್ಗಳು ಇರೋದು ಅಂದರೆ ಬೆಂಬಲ ಬೆಲೆಗಳು ಆಗಲಿ, ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದಿವಿ. ಬೆಂಬಲ ಬೆಲೆಗಾಗಿ ಜನರಿಗೆ ಬೆಲೆ ಒಂದು ಸರ್ಕಾರ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಸತತ 1 ತಿಂಗಳು ನಾವು ಸತ್ಯಾಗ್ರಹನ ಮಾಡಿದ್ವಿ. ಆಮೇಲೆ ಎಲ್ಲ ಕಡೆ ನಾವು ಹೋರಾಟಗಳು ಮಾಡ್ಕೊಂಡು ಬಂದ್ವಿ. ನಮ್ಮ ಕೆನಲ್ ಪ್ರಾಬ್ಲಮ್ಗಳು ಇರ್ಬೋದು, ಎಲ್ಲ ಪ್ರಾಬ್ಲಮನ್ನು ನಾವು ಹೋರಾಟ ಮಾಡ್ಕೊತಾನೆ ಬಂದಿದ್ದೀವಿ. ಹೋರಾಟ ಮಾಡ್ಕೊಂಡು ರಾಜಕೀಯ ಕ್ಷೇತ್ರಕ್ಕೆ ನಾನು ಎಂಟ್ರಿ ಆಗಿತ್ತು. ಜನಕ್ಕೆ ಸೇವೆ ಮಾಡ್ತಾನೆ ಬಂದಿದ್ದೆ. ಸೊ ತಾವು ಒಂದು ಈ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಒಂದು ತಾಲೂಕ್ ಪಂಚಾಯತಿ ಒಂದು ಮೆಂಬರ್ ಆಗಿ, ತಾವು ಇಲ್ಲಿವರೆಗೂ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯ ಅಭಿವೃದ್ಧಿಗಳನ್ನ ತಾವು ಏನು ಮಾಡಿದ್ರಿ ಇಲ್ಲಿವರೆಗೂ? ನಾನು ಹೇಳ್ದಂಗೆ ತಾಲೂಕು ಪಂಚಾಯತಿಯಲ್ಲಿ ಅನುದಾನ ತುಂಬ ಕಮ್ಮಿ ಇದೆ, ಭಾಳ ಕಮ್ಮಿ ಇದೆ ವರ್ಷದಲ್ಲಿ. ಸೊ ಹಾಗಾಗಿ ಮಾಡುವಂಥ ಕೆಲಸಗಳು ಸಾಕಷ್ಟು ಇದ್ದಾವೆ. ಆದರೆ ನನ್ನ ಅನುದಾನ ಕಮ್ಮಿ ಇರೋದ್ರಿಂದ ನಾನು ಸಾಕಷ್ಟು ಒತ್ತಡ ಈಗ ಶಿಕ್ಷಣಕ್ಕೆ ಕೊಟ್ಟಿದ್ದೀನಿ. ಅದು ವಿಶೇಷವಾಗಿ ಕ್ಲಾಸ್ ರೂಮ್ಗಳು ಇರ್ಬೋದು, ರೋಡ್ಸ್ ಇರ್ಬೋದು, ಕುಡಿಯೋ ನೀರಿಗಾಗೂ ಪೈಪ್ಲೈನ್ ಆಗಲಿ, ಈ ಥರದ ವರ್ಕಿಗೆ ನನ್ನ ಅನುದಾನವನ್ನು ಉಪಯೋಗಿಸ್ಕೊಂಡಿದ್ದೆ. ಅಂದರೆ ತಾವು ಪರ್ಟಿಕ್ಯುಲರ್ ಆಗಿ ಯಾವ ಒಂದು ಕೆಲಸ ಕಾರ್ಯಕ್ಕೆ ತಾವು ಪ್ರಾಮುಖ್ಯತೆ ಕೊಟ್ಟು ಇಲ್ಲಿವರೆಗೂ ಆ ಕೆಲಸ ಸಕ್ಸಸ್ ಮಾಡಿದ್ರ? ಈ ಒಂದು 2 ವರ್ಷದ ಕಾಲದ ಅವಧಿಯಲ್ಲಿ ಎಷ್ಟು ಕೆಲಸನ ತಾವು ವಿಶೇಷವಾಗಿ ನಾನು ಹೇಳಿದ್ನಲ್ಲ, ಇಲ್ಲಿ ಒತ್ತಡ ಕೊಟ್ಟಿದ್ದೆ ನಾನು ಶಿಕ್ಷಣಕ್ಕೆ ಜಾಸ್ತಿ ಒತ್ತಡ, ಎಜುಕೇಷನ್ಗೆ ಕೊಟ್ಟಿದ್ದೀನಿ. ನಾನು ಮಾಡಿರೋ ಕೆಲಸಗಳು ಏನಿದೆ ಅಂದರೆ ಬಿಲ್ಡಿಂಗ್ಸ್ ಕಟ್ಟೋದು ಜಾಸ್ತಿ ಮಾಡಿದ್ದೀನಿ. ಯಾಕಂದರೆ ಅದು ಪರ್ಮನೆಂಟಾಗಿ ಉಳಿಯುತ್ತೆ. ಅದರ ಅವಶ್ಯಕತೆ ಸ್ಟೂಡೆಂಟ್ಸ್ಗಿದೆ. ಸಾಕಷ್ಟು ಸ್ಟೂಡೆಂಟ್ಸು ಹೊರಗಡೆ ಕೂತ್ಕೊಂಡು ಇಲ್ಲ ಓವರ್ ಕ್ರೌಡೆಡ್ ಆಗಿ ಒಂದೇ ಕ್ಲಾಸ್ ರೂಮಲ್ಲಿ ತುಂಬ ಸ್ಟೂಡೆಂಟ್ಸ್ ಇರೋದ್ರಿಂದ, ಸೊ ಅದಕ್ಕೆ ನಾನು ವಿಶೇಷವಾಗಿ ಒತ್ತಡ ಕೊಟ್ಟಿದ್ದೆ. ಎಜುಕೇಷನ್ಗೆ ನಾನು ತುಂಬ ಒತ್ತಡ ಕೊಟ್ಟಿದ್ದೆ. ಆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಏನೇನು ಒಂದು ಕೆಲಸ ಕಾರ್ಯಗಳು, ಏನೇನು ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಐಟಮ್ಸ್ ಏನು ತೊಗೊಂಡು ಎಜುಕೇಷನ್ಗೆ ಉಪಯೋಗ ಮಾಡಿ? ನಾನು ಅದೇ ಹೇಳಿದ್ನಲ್ಲ, ನಾನು ಕ್ಲಾಸ್ ರೂಮ್ಸ್ಗೆ ಬಿಲ್ಡ್ ಮಾಡಿದ್ದೀನಿ. ಆಮೇಲೆ ಡೆಸ್ಕ್ಸು, ಕ್ಲಾಸ್ ರೂಮ್ಗೆ ಕಂಪ್ಯೂಟರು, ಸ್ಕೂಲ್ಗೆ ಕಂಪ್ಯೂಟರ್ಸ್ ಕೊಟ್ಟಿದ್ದೇನೆ. ಆಮೇಲೆ ಕೆಲವು ರಿಪೇರಿಗಳು ಇತ್ತು ಸ್ಕೂಲ್ಸಲ್ಲಿ, ರಿಪೇರಿಗಳು ಮಾಡಿಸಿದ್ದೇನೆ. ಮೇಜರ್ ವರ್ಕ್ಸ್ ನಾನು ಮಾಡಿರೋದು. ಯಾಕಂದ್ರೆ ಅನುದಾನ ತುಂಬ ಕಮ್ಮಿ ಇರೋದನ್ನು ನಾನು ಹೇಳಿರೋದಾಗೆ ಬಂದಿರೋ ಅನುದಾನದಲ್ಲಿ ನಾನು ವಿಶೇಷವಾಗಿ ಅದನ್ನೇ ಮಾಡ್ಕೊಂಡ್ಬಂದಿದ್ದೀನಿ. ಸರಿ ಸರ್, ತಾವು ಇಷ್ಟೆಲ್ಲ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬಂದು ಜನಗಳಿಗೆ ಸೇವೆ ಮಾಡೋದೇ ಆಗಲಿ, ಇಷ್ಟೆಲ್ಲ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡೋದಕ್ಕೆ ತಮಗೆ ಒಂದು ಪ್ರೋತ್ಸಾಹ ಕೊಟ್ಟಂತ ಕರೆದಂಥ ವ್ಯಕ್ತಿ ಯಾರು ಸರ್? ಅಂದರೆ ನಿಮ್ಮ ಸಮಾಜದಲ್ಲಿರ್ಬೋದು, ಒಂದು ಬಂಧು ಬಳಗ ಇರ್ಬೋದು? ಇಲ್ಲ, ವಿಶೇಷವಾಗಿ ಹೇಗಿದೆ ಅಂತಂದರೆ ನಂದು ಪರ್ಸನಲ್ ರಾಜಕೀಯ ಹೆಂಗಿದೆ ಅಂದರೆ,
ಹೇಳಿ. ನಮ್ಮ ತಂದೆಯವರ ಕಾಲದಿಂದ ನಾವು ರಾಜಕೀಯ ಮಾಡ್ತಾ ಬಂದಿದ್ವಿ. ತಂದೆಯವರು ಕಾಲ. ನಮ್ಮ ತಂದೆಯವರ ಕಾಲದಿಂದನೂ ರಾಜಕೀಯದಲ್ಲಿ ಇದ್ದೇವೆ ನಾವು. ಓಕೆ. ಸೊ ವಿಶೇಷವಾಗಿ ಈಗ ನನಗೆ ಪ್ರೋತ್ಸಾಹ ಕೊಟ್ಟಿರೋದು ಅಂತಂದ್ರೆ ನನಗೆ ಜನರೇ ನನಗೆ ಪ್ರೋತ್ಸಾಹ ಕೊಟ್ಟಿರೋದು. ಜನಗಳ ಒಂದು ಪ್ರೋತ್ಸಾಹ, ಜನಗಳ ಒಂದು ಪ್ರೋತ್ಸಾಹ, ಅವರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸ, ಅದೇ ನನಗೆ ಪ್ರೋತ್ಸಾಹ. ತಾವು ಪ್ರೋತ್ಸಾಹ ತಗೊಂಡು. ಓಕೆ ಸರ್, ತಾವು ಒಂದು ಈ ರಾಜಕೀಯ ಕ್ಷೇತ್ರದಲ್ಲಿ ಇಷ್ಟ ಕೆಲಸ ಕಾರ್ಯ ಮಾಡಿಕೊಂಡು ನಿಮ್ಮ ಸಂಬಂಧಪಟ್ಟಂಥ ಈ ತಾಲೂಕಿಗೆ ಒಂದು ಮೆಂಬರ್ ಆಗಿ, ಪಂಚಾಯತಿ ಮೆಂಬರ್ ಆಗಿ, ತಮ್ಮ ಒಂದು ಪಂಚಾಯತ್ ಮೆಂಬರ್ ಸ್ವಚ್ಛತೆಗೆ ತಾವು ಏನೇನು ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದೀರಾ? ಸ್ವಚ್ಛತೆ ಕಾಪಾಡೋದಕ್ಕೆ ನಾವು ನಮ್ಮದು ಈಗ ಸ್ವಚ್ಛತೆ ಕಾಪಾಡೋಕ್ಕೆ ಅಂದರೆ ಡ್ರೈನೇಜ್ಗಳು ತುಂಬ ಕಟ್ಟಿದ್ದೀವಿ, ಕ್ಲೀನ್ಲಿನೆಸ್ ಮಾಡಿಸ್ತೀವಿ, ಕ್ಲೀನು ಮಾಡ್ತಾ ಇದ್ದೀವಿ. ಆಮೇಲೆ ಎಜುಕೇಷನ್ನು ಕೊಟ್ಟಿದ್ದೀವಿ. ಅದು ಎಷ್ಟು ಮಟ್ಟಿಗೆ ಜನರು ಅದನ್ನು ಅನುಭವಿಸ್ತಾರೆ ಅದು ಭಾಳ ದೊಡ್ಡ ಪ್ರಶ್ನೆ. ಯಾಕಂದರೆ ಅದು ಇನ್ನೂ ನಮ್ಮ ಜನರಲ್ಲಿ ಇನ್ನೂ ಸಿಂಕ್ ಆಗಬೇಕಾಗಿದೆ. ಸ್ವಚ್ಛತೆ ಅನ್ನೋದು ಅದೇನು ಶಬ್ದ ಇದೆ ಅದು ಇನ್ನೂ ಸಿಂಕ್ ಆಗಿಲ್ಲ ಜನರಲ್ಲಿ. ಅದಕ್ಕಾಗಿ ನಾವು ವಿಶೇಷವಾಗಿ ಗಟ್ರಲ್ಲಿ ಕೊಡಬೇಕಾದ್ರೆ ನಾನು ಎಲ್ಲೂ ಹೋದಲ್ಲೂ ಗಟ್ರ್ ಬ್ಲಾಕ್ ಇದ್ದಲ್ಲಿ ಯಾವಾಗಾದ್ರೂ ಹೋಗಿ ಕಂಪ್ಲೇಂಟ್ ಬಂದಾಗ ನಾನು ಹೋಗಿ ನೋಡಿದಾಗೆ ಅದು ಏನಕ್ಕೆ ಬ್ಲಾಕ್ ಆಗಿರುತ್ತೆ ಅಂದರೆ 80% ಆಫ್ ದ ಟೈಮ್ ಇವು ಜನರು ಮನೆಯಿಂದ ವೇಸ್ಟ್ ಥಿಂಗ್ಸ್ ಏನು ಎಲ್ಲಿ ಡಸ್ಟ್ಬಿನಲ್ಲಿ ಡಂಪ್ ಮಾಡಬೇಕು ಅದನ್ನ ತಗೊಂಡು ಗಟ್ರಲ್ಲಿ ಡಂಪ್ ಮಾಡಿದ್ದಾರೆ. ಅದನ್ನು ಸಾಕಷ್ಟು ಸತೆ ಮನೆಗೆ ಹೋದಾಗೆ ನಾನು ಹೇಳಿರ್ತೀನಿ, ದಯವಿಟ್ಟು ಇದರಲ್ಲಿ ಡಂಪ್ ಮಾಡಬೇಡಿ, ಇದು ನೀವು ಮಾಡೋದ್ರಿಂದಲೇ ಇದು ಬ್ಲಾಕ್ ಆಗ್ತಾ ಇದೆ ಅಂತ ಹೇಳಿದ್ದೀನಿ. ಅದು ಇಟ್ ವಿಲ್ ಟೇಕ್ ಟೈಮ್. ಅದು ಟೈಮ್ ಇಸ್ ಅ ಹೀಲರ್ ಫಾರ್ ದಟ್. ಈಗ ಅದಕ್ಕೆ ತಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಆ ಒಂದು ಸಮಸ್ಯೆ ಪರಿಹಾರ ಏನು? ಸಮಸ್ಯೆ ಪರಿಹಾರಕ್ಕೆ ಅವ್ರಿಗೆ ಅದಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳ್ಬೇಕಾಗತ್ತೆ ಜನರಿಗೆ. ಇದು ಹಾಕೋದ್ರಿಂದ ಏನು ತೊಂದರೆಗಳು ಆಗ್ತಾ ಇದೆ ಅನ್ನೋದು ಹೇಳ್ಬೇಕು. ಅದು ನಾವು ಹೇಳ್ತಾ ಇದ್ದೀವಿ. ಕೆಲವರು ಕಮ್ಮಿ ಆಗಿದೆ. ನಾನು ಲಾಸ್ಟ್ 5-6-7 ಇಯರ್ಸಿಂದ ಏನು ನೋಡ್ತಾ ಇದ್ದೀನಿ, ಈಗ ಸ್ವಲ್ಪ ಮಟ್ಟಿಗೆ ಜನರಿಗೂ ಅದು ತಲೆಗೆ ಬಂದಿದೆ. ಈಗ ಬಂದಿದೆ, ಸ್ವಚ್ಛತೆ ಕಾಪಾಡಬೇಕಪ್ಪ, ಕ್ಲೀನಿನೆಸ್ ಬೇಕು, ಅದರಿಂದ ರೋಗಗಳೇನು. ಈಗ ನಮ್ಮ ಹುಬ್ಳಿ ಮಟ್ಟದಲ್ಲಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ವರ್ಷದಲ್ಲಿ ಒಂದ್ಸತಿ ಅದ್ರ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾರೆ. ಅದರಲ್ಲಿ ನಮ್ಮ ಪಂಚಾಯತಿ ಮೆಂಬರ್ಸು, ತಾಲೂಕ್ ಪಂಚಾಯತಿ ಮೆಂಬರ್ನ ಇನ್ವಾಲ್ವ್ ಮಾಡಿಕೊಂಡು ಅದ್ರ ಬಗ್ಗೆ ಎಜುಕೇಶನ್ ಮಾಡ್ತಾರೆ. ಅದರಲ್ಲೂ ನಾವು ಸಹಾಯ ಮಾಡಿರ್ತೀವಿ. ಆ ಮೀಟಿಂಗ್ ಕರೆದಲ್ಲಿ ಅಲ್ಲಿನೂ ನಾವು ಕೆಲವು ಕಡೆ ಮಾತಾಡಿರ್ತೀನಿ ಸ್ವಚ್ಛತೆ ಯಾಕೆ ಬೇಕು ಅನ್ನೋದು. ಯಾಕಂದ್ರೆ ಹೆಲ್ತಿಂದ ಅದರಿಂದ ಏನಾಗ್ತಾ ಇದೆ, ಮಕ್ಕಳು ರೋಡಲ್ಲಿ ಆಡೋದ್ರಿಂದ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಎಷ್ಟಾಗ್ತಾ ಇದೆ, ಇವರಿಗೆ ಅದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಹೆಲ್ತ್ ಪ್ರಾಬ್ಲಮ್ಸ್ ಯಾಕೆ ಬರ್ತಾ ಇದೆ, ಸ್ವಚ್ಛತೆ ಇಲ್ಲದಿರೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಅದನ್ನ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ಪಂಚಾಯತಿ ಅವರು ಸೇರ್ಬಿಟ್ಟು ಜನರಲ್ಲಿ ಮಾಡಿರ್ತೀವಿ. ವರ್ಷಕ್ಕೆ ಒಂದ್ಸತಿ ಗೌರ್ಮೆಂಟಿಂದ ಅದು ಇದೆ, ಗೌರ್ಮೆಂಟಿಂದ ಅದು ಆ ಪ್ರೋಗ್ರಾಮ್ ಇದೆ. ಸೊ ಆ ಪ್ರೋಗ್ರಾಮ್ ಪ್ರಕಾರ ನಾವು ಮಾಡಿರ್ತೀವಿ. ಸೊ ತಾವು ಈ ರೀತಿ ಸ್ವಚ್ಛತೆ ಬಗ್ಗೆ ತಾವು ಜನರಿಗೆ ಅರಿವು ಮೂಡಿಸ್ತಾರೆ. ಇಷ್ಟೆಲ್ಲ ಒಂದು ಸ್ವಚ್ಛತೆ ಬಗ್ಗೆ ತಾವು ಕಾಪಾಡಿದ್ದೀರಾ. ನಿಮ್ಮ ಒಂದು ಪಂಚಾಯತಿಗೆ ಸಂಬಂಧಪಟ್ಟಂಥ ಒಂದು ಶೌಚಾಲಯದ ಬಗ್ಗೆ ತಾವೇನು ಮಾಡಿದ್ರಿ? ಅಂದರೆ ಶೌಚಾಲಯಕ್ಕೆ ಅಂತಲೇ ಸಂಬಂಧಪಟ್ಟಂಥ ಪ್ರತಿಯೊಂದು ಭಾರತ ಸರ್ಕಾರದಲ್ಲಿ ಮನೆಗೂ ಒಂದು ಶೌಚಾಲಯ ಇರಬೇಕು ಅನ್ನೋ ಒಂದು ರೂಲ್ಸ್ ಬಂದಿದೆ. ಹಾಗೂ ಅದರಿಂದ ಒಂದು ಫಂಡು ಕೂಡ ರಿಲೀಸ್ ಆಯ್ತಿದೆ. ಆ ಸ್ವಚ್ಛತೆ ಬಗ್ಗೆ ತಾವು ಬಂದಿರುವಂಥ ಹಣನೇ ಆಗಲಿ, ಆ ಬಂದಿರುವಂಥ ವಿಷಯನೇ ಆಗಲಿ ಜನಗಳಿಗೆ ಮುಟ್ಟಿಸ್ತಾ ಇದ್ದೀರಾ, ಇಲ್ಲ ಜನಗಳಿಗೆ ತಿಳಿಸ್ತಾ ಇದ್ದೀರಾ ಅದ್ರ ಬಗ್ಗೆ? ಎಸ್, ಇದ್ರ ಬಗ್ಗೆ ಈಗೇನಾಗಿದೆ, ಮುಂಚೆ ಜನರಲ್ಲಿ ಹೆಂಗಿದೆ ಅಂದರೆ ಊರಲ್ಲಿ ಜನರಲ್ ಟಾಯ್ಲೆಟ್ಸ್ಗಳಿತ್ತು. ಎಸ್ ಸರ್. ಜನರಲ್ ಟಾಯ್ಲೆಟ್ಸ್ ಅದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಲಾಸ್ಟ್ ಟೈಮ್ BJP ಸರ್ಕಾರ ಕೊನೆ ಹಂತದಲ್ಲಿ ಅದನ್ನು ಸ್ಟಾಪ್ ಮಾಡಿದ್ರು. ಅದು ಒಂದು ಒಳ್ಳೆ ಕಾರಣ ಇದೆ. ಅದನ್ನು ನಾವು ಒಪ್ಪಬೇಕಾಗುತ್ತೆ. ಯಾಕಂದ್ರೆ ಏನಾಗ್ತಾ ಇದೆ, ಅದು ಕ್ಲೀನ್ ಮಾಡೋಕ್ಕೆ ಯಾರು ಸಿಗ್ತಾ ಇಲ್ಲ, ಮೇಂಟೆನೆನ್ಸ್ ತುಂಬ ವರ್ಸ್ಟ್. ಸೊ ಹಂಗಾಗಿ ಇಂಡಿವಿಜುವಲ್ ಟಾಯ್ಲೆಟ್ಗೆ ನಾವು ತುಂಬ ಒತ್ತು ಕೊಡ್ತಾ ಇದ್ದೀವಿ. ಅದು ನಮ್ಮ ತಾಲೂಕ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ, ಅದು ಗ್ರಾಮ ಪಂಚಾಯತಿಗೆ ಬರುತ್ತೆ. ಗ್ರಾಮ ಪಂಚಾಯತಿಯಲ್ಲಿ ಯಾರ್ಯಾರು ಅಪ್ಲಿಕೇಶನ್, ಸ್ಪೆಷಲಿ BPL ಕಾರ್ಡ್ ಹೋಲ್ಡರ್ಗೆ ಅದು ಅವಕಾಶಗಳಿದೆ. ನಾವು ಮೋರ್ ದೆನ್ 500 ಅಪ್ಲಿಕೇಶನ್ಸ್ ಮೇಲೆ ಹಾಕಿದ್ದೀವಿ ನಮ್ಮ ಊರಿಗೆ ಸಂಬಂಧಪಟ್ಟ. ಅದರಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಕಟ್ಕೊಳಕ್ಕೆ ಜಾಗದ ಕೊರತೆ ಇದೆ ಜನರಿಗೆ. ಈ ಮನೆಯಲ್ಲಿ ಜಾಗ ಇಲ್ಲ ಅವರಿಗೆ ಇಂಡಿವಿಜುವಲ್ ಕಟ್ಕೊಳಕ್ಕೆ, ಯಾಕಂದ್ರೆ ಇದು ಚಿಕ್ಕ ಮನೆಗಳು. ಕಡ್ಡಾಯವಾಗಿ ಅದರಲ್ಲಿ ವಿಶೇಷವಾಗಿ ಹೊಸದಾಗಿ ಜನತಾ ಮನೆಗಳು ಏನು ಬರ್ತಾ ಇದ್ದಾವೆ ಅದರಲ್ಲಿ ಟಾಯ್ಲೆಟ್ ಕಟ್ಕೋಬೇಕು ಅಂತ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಬರುವಂತ ಜನತಾ ಮನೆಯಲ್ಲಿ ಟಾಯ್ಲೆಟ್ದು ಒಂದು ಸರ್ಕಾರನೇ ಫೆಸಿಲಿಟೀಸ್ ಮಾಡ್ಕೊಡ್ಬೇಕು. ಅದನ್ನ ಫೆಸಿಲಿಟಿ ಮಾಡಿ ಅದನ್ನ ಕಡ್ಡಾಯವಾಗಿ ಶೌಚಾಲಯ ಇದ್ರೆ ಮಾತ್ರ ನಾವು ನಿಮ್ಗೆ ದುಡ್ಡು ರಿಲೀಸ್ ಆಗ್ತೀವಿ ಅಂತ ಕಡ್ಡಾಯತೆ ಬರ್ಬೇಕು. ಅದು ಬಂದ್ರೆ ಮಾತ್ರ ಏನಾಗುತ್ತೆ, ಅವಾಗ ಜಾಗ ಅವಾಗ ಕಂಪಲ್ಸರಿ ಎಲ್ಲರೂ ಕಟ್ತಾರೆ. ಸಾಕಷ್ಟು ಜನ ಅದ್ರಲ್ಲಿ ಆಕ್ಚುಲಿ ಪ್ರಾಬ್ಲಮ್ ಇರೋದು ಅಂದ್ರೆ ಅವ್ರಿಗೆ ಜಾಗ ಇಲ್ಲ. ಬಹಳ ತುಂಬ ಚಿಕ್ಕ ಮನೆಗಳು, ಜನತಾ ಮನೆ 12/16, 12/18, 20 ಹಂಗಿರುತ್ತೆ.
ಅದರಲ್ಲಿ ಅವರು ಶೌಚಾಲಯ ಕಟ್ಟಕ್ಕೆ ಜಾಗ ಇಲ್ಲ. ಜಾಗ. ಅದೇ ವಿಶೇಷವಾಗಿ ಪ್ರಾಬ್ಲಮ್ ಆಗ್ತದೆ. ಪ್ರಾಬ್ಲಮ್ ಆಗ್ತಿದೆ ಸರ್. ತಾವು ಒಂದು ಈಗ ನಮ್ಮ ಪಂಚಾಯತಿಗೆ ಇಲ್ಲಿವರೆಗೂ ತಾವು ಎಷ್ಟು ಶೌಚಾಲಯ ತಾವು ಕಟ್ಟಿಸ್ಕೊಟ್ಟಿದ್ದೀವಿ? ಸುಮಾರು ಶೌಚಾಲಯಗಳು ಕಟ್ಟಿದ್ದೀವಿ ನಾವು. ಸುಮಾರು ಶೌಚಾಲಯ ಅಂದರೆ ಪಂಚಾಯತಿಯವ್ರು ಕಟ್ಟೋದು, ಅದು ನಮ್ಮ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದಿಲ್ಲ ಅದು. ಕಟ್ಟಿದ್ದಾರೆ. ನಾನು ಅಪ್ರಾಕ್ಸಿಮೇಟ್ಲಿ ಒಂದು 30-40 ಆದ್ರೂ ಕಟ್ಟಿರ್ಬೇಕು. ನಾನು 30-40 ಒಂದು ಕಟ್ಟಿರ್ಬೇಕು. ದುಡ್ಡು ಬರ್ತಾ ಇಲ್ಲ. ಮೇಜರ್ ಪ್ರಾಬ್ಲಮ್ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕಟ್ಟಿದವ್ರಿಗೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ. ಅದೇ ದೊಡ್ಡ ಪ್ರಾಬ್ಲಮ್. ಇನ್ನು ಮುಂದೆ ಇನ್ನು ಎಷ್ಟು ಶೌಚಾಲಯ ಬೇಕು ಅಂತ ತಾವೊಂದು ಸರ್ಕಾರಕ್ಕೆ ಇದು ನಂದು ಪರ್ಸನಲ್ ಆಸೆ. ನಾನು ಶೌಚಾಲಯ ಮುಕ್ತ ಏನ್ ಹೇಳ್ತಾರೆ ನೀವು, ಎಲ್ಲಾ ಮನೆಗೂ ನಮ್ಮ ಊರಲ್ಲಿ ನಮ್ಗೆ ಟಾಯ್ಲೆಟ್ ಇರಬೇಕು ಅನ್ನೋದು ನನ್ನ ಆಸೆ. ಪ್ರತಿಯೊಂದು ಯಾಕಂದ್ರೆ ಕ್ಲೀನ್ಲಿನೆಸ್ ಶುರು ಆಗದೆ ಅಲ್ಲಿಂದ. ಯಾಕಂದ್ರೆ ಇಲ್ಲಿ ಹಳ್ಳಿಯಲ್ಲಿ ಹೆಂಗಿದೆ ಅಂದ್ರೆ ರೋಡ್ ಮೇಲೆ ಹೋಗೋದು ಜಾಸ್ತಿ. ರೋಡ್ ಎಲ್ಲಾದ್ರೂ ಗದ್ದೆಯಲ್ಲಿ ಹೋಗೋದು, ಫೀಲ್ಡ್ಸ್ ಅಲ್ಲಿ ಹೋಗೋದು, ಅದು ಇನ್ನೂ ಕಂಟಿನ್ಯೂ ಆಗಿದೆ ನಮ್ಮಲ್ಲಿ. ಸೊ ಇದನ್ನೊಂದು ಬಿಡಿಸ್ಬೇಕು ಅನ್ನೋದು ನನ್ನ ಬಹಳ ದೊಡ್ಡ ಆಸೆ. ನಾನು ಪ್ರತಿಯೊಂದು ಮನೆಗೂ ನಮ್ಮೂರಲ್ಲಿ ಇಟ್ ಇಸ್ 100% ಸ್ಯಾನಿಟೈಸ್ಡ್ ಅಂತ ಆಗ್ಬೇಕು ಅನ್ನೋದು ನನ್ನ ಆಸೆ. ಸ್ವಚ್ಛತೆ ಕಾಪಾಡೋಕೆ ಅದು ಮೊದಲೇ ಪ್ರಾಮುಖ್ಯತೆ ತುಂಬಾ ಪ್ರಾಮುಖ್ಯತೆ ಇದೆ. ಅದು 100% ಒಂದು ಮಾಡೆಲ್ ವಿಲೇಜ್ ತರ ಆಗ್ಬೇಕು ನಮ್ದು. ಬಟ್ ಪ್ರಾಬ್ಲಮ್ ಇದಕ್ಕೆ ಅಡ್ಡ ಬರ್ತಾ ಇರೋದು ಒಂದೇ ಕಾರಣ ಅಂತಂದ್ರೆ ಜಾಗ ಇಲ್ಲ. ಅದು ನಾವೇನು ಮಾಡಕ್ ಆಗ್ತಾ ಇಲ್ಲ. ಜಾಗ ಇಲ್ಲದೆ ನಾವು ಕೊಟ್ರೇನು ಅದು ಉಪಯೋಗ ಆಗ್ತಾ ಇಲ್ಲ. ಬಟ್ ಒನ್ ಡೇ ಅದನ್ನ ನೋಡ್ಬೇಕು ಅನ್ನೋದು ನನ್ನ ಆಸೆ. ಒಂದು ಮನಸ್ಸಲ್ಲಿ ಆಸೆ ಇಟ್ಕೊಂಡಿದ್ದೆ, ಒಂದು ಆಸೆ. ಅದು 100% ಇಟ್ ಇಸ್ ಸ್ಯಾನಿಟೈಸ್ಡ್ ವಿಲೇಜ್ ಅನ್ನೋ ಒಂದು ಆಗ್ಬೇಕು ಅನ್ನೋದು ನನ್ನ ಪರ್ಸನಲ್. ಈ ಪ್ರಾಬ್ಲಮ್ಸ್ ಕ್ಲಿಯರ್ ಆಗಬೇಕು ಅಂತ, ಈ ಸಮಸ್ಯೆಗೆ ಒಂದು ಪರಿಹಾರ ತಾವು ನಿಮ್ಮ ಪಂಚಾಯತಿಗೆ ಇಷ್ಟು ಜಾಗ ಬೇಕು, ಇಷ್ಟು ಒಂದು ಶೌಚಾಲಯ ಬೇಕು ಅನ್ನೋ ಒಂದು ಭಾರತ ಸರ್ಕಾರಕ್ಕೆ ನಮೂನೆ ಕೊಟ್ಟಿದ್ದೀರಾ, ವಿಷಯ ತಿಳಿಸಿದ್ದೀರಾ? ಇಲ್ಲ, ಜಾಗದ ಕೊರತೆ ಎಲ್ಲ ಕಡೆ ಇದೆ. ಬರೀ ನನ್ನೂರು ನಿಮ್ಮೂರು ಅನ್ನೋದಿಲ್ಲ, ಜಾಗ ಇಲ್ಲ, ಜಾಗ ಸಿಗ್ತಾ ಇಲ್ಲ. ಈಗ ಏನಾಗ್ತಾ ಇದೆ, ಪಾಪ್ಯುಲೇಷನ್ ಗ್ರೋ ಆಗ್ತಾ ಇದೆ ಎಲ್ಲ ಊರಲ್ಲೂ. ಎಂಟೈರ್ ಕಂಟ್ರಿಯಲ್ಲಿ ನೀವು ಎಲ್ಲಿ ತೊಗೊಂಡ್ರು ಗ್ರೋ ಆಗ್ತಾ ಇದೆ. ಬಟ್ ಜಾಗ ಕೊರತೆ ತುಂಬ ಇದೆ. ಸರ್ಕಾರಿ ಜಾಗಗಳಿದ್ರೆ ಕೊಡೋ ಅವಕಾಶಗಳು ಇದ್ದಾವೆ. ಬಟ್ ಸರ್ಕಾರಿ ಜಾಗ ಇಲ್ಲ ಅಂತಂದರೆ ಅದು ಕೊಡೋದು ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತು ನಾವು ಖರೀದಿ ಮಾಡಬೇಕು ಅಂದರೆ ಗೌರ್ಮೆಂಟ್ ಕೊಡೋ ದುಡ್ಡು ಪಬ್ಲಿಕ್ ಸೆಲ್ ಮಾಡೋದು ಇದಕ್ಕೆ ತುಂಬ ಡಿಫ್ರೆನ್ಸ್, ಜಗಜಾಂತರ ಡಿಫ್ರೆನ್ಸ್ ಇದೆ. ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ಈಗ ನಾವು ಪ್ರಪೋಸಲ್ ಕೊಟ್ಟರು ಅದನ್ನು ಮಾಡುವ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಯಾಕಂದ್ರೆ ಅದು ಅಷ್ಟು ದುಡ್ಡು ಕೊಡ್ತಾ ಇಲ್ಲ ಅವರು. ಫಂಡ್ ರಿಲೀಸ್ ಆಯ್ತಾ ಇಲ್ಲ ಅಂದರೆ ವ್ಯಾಲ್ಯೂಯೇಷನ್ ಇರೋದು ಈಗ ಮತ್ತು ಗೌರ್ಮೆಂಟ್ ಕೊಡ್ತಾ ಇರೋ ದುಡ್ಡಿಗೆ ತುಂಬ ಡಿಫ್ರೆನ್ಸ್. ಸೊ ಹಾಗಾಗಿ ಯಾರು ಲ್ಯಾಂಡ್ ಕೊಡೋದಿಲ್ಲ. ಆಮೇಲೆ ಲ್ಯಾಂಡು ವಿಲೇಜ್ ಸರೌಂಡಿಂಗೇ ಬೇಕಾಗುತ್ತೆ. ನೀವು ಎಲ್ಲೋ ಹೋಗಿ ಒಂದು 5 ಕಿಲೋಮೀಟರ್ ಆದ್ಮೇಲೆ ಹೋಗಿ ಸೇಲ್ ಮಾಡಿದ್ರೆ ಅಲ್ಲಿ ಯು ಹ್ಯಾವ್ ಟು ಕ್ರಿಯೇಟ್ ಹೊಸ ವಿಲೇಜೇ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ಯಾರು ಹೋಗಿ ಇಷ್ಟಪಡೋದಿಲ್ಲ. ಯಾಕಂದ್ರೆ ಊರಲ್ಲಿರೋನು ಹೋಗಿ ನೀನು 5 ಕಿಲೋಮೀಟರ್ಲಿ ಎಲ್ಲೋ ಅಲ್ಲಿ ಫ್ರಿಜ್ ಕಮ್ಮಿ ಸಿಕ್ಕಿದೆ ಅಂತ ತೊಗೊಂಡು ನಾವು ಮಾಡೋದು ಭಾಳ ಕಷ್ಟ ಇದೆ, ತುಂಬ ಕಷ್ಟ. ಮೇ ಬಿ ಇದು ಪ್ರಾಬ್ಲಮ್ಗೆ ನನ್ನ ಪ್ರಕಾರ ಸೊಲ್ಯೂಷನ್ ಏನಂದ್ರೆ ವಿ ಹ್ಯಾವ್ ಟು ಗೋ ವರ್ಟಿಕಲ್, ಮೇಲೆ ಹೋಗ್ಬೇಕು. ಅವಾಗೇ ಸಾಧ್ಯತೆ ಇದೆ. ಇವಾಗ ಹೆಂಗಾಗ್ತದೆ, ಜನತಾ ಮನೆ ಒಂದ್ರ ಮೇಲೆ ಒಂದು ಕಟ್ಕೊಂಡ್ರೆ ಕೊಡೋದಿಲ್ಲ. ಸರ್ಕಾರ ಆ ಲೈನಲ್ಲಿ ಏನೋ ಯೋಚನೆ ಮಾಡ್ಬೇಕಿನ್ನ ಮೇಲೆ ಹೋಗ್ಬೇಕು. ಟಾಯ್ಲೆಟ್ ಫಸ್ಟ್ ಫ್ಲೋರ್ ಕಟ್ಟಿದ್ರೆ ತಪ್ಪೇನಿಲ್ಲ. ಸೊ ವಿ ಹ್ಯಾವ್ ಟು ಗೋ ವರ್ಟಿಕಲ್ ಅಪ್. ಈಗ ಹೆಂಗ್ ನಮ್ಮ ಬೆಂಗಳೂರು ಸಿಟಿಗಳಲ್ಲಿ ಹೆಂಗಾಗ್ತಾ ಇದೆ, ನಾವು ಹಿಂಗ್ ಸ್ಪ್ರೆಡ್ ಆಗ್ತಾ ಇಲ್ಲ, ಹಿಂಗ್ ಸ್ಪ್ರೆಡ್ ಆಗ್ತಾ ಇದೆ. ಯಾಕಂದ್ರೆ ಜಾಗದ ಕೊರತೆ ಇದೆ. ಸೊ ನಾವು ಈ ಕಾನ್ಸೆಪ್ಟ್ ಇಲ್ಲಿ ತರಬೇಕು. ಒಂದು ಮನೆ ಜನತಾ ಮನೆ ಕಟ್ಟೋದಾಗ್ಲಿ, ಕಡ್ಡಾಯವಾಗಿ ನಿಮ್ಮ ಶೌಚಾಲಯ ಇರಲೇಬೇಕು ಅನ್ನೋದೊಂದು ಏನಾದರೂ ಆದೇಶ ಸರ್ಕಾರದಿಂದ ಬಂದರೆ ಅದು ನಾವು ವರ್ಟಿಕಲ್ ಹೋಗೋಕ್ಕೆ ಪ್ರಯತ್ನ ಮಾಡಬೇಕು. ತುಂಬ ಒಳ್ಳೆ ವಿಷಯ ಇದು, ವರ್ಟಿಕಲ್ ಹೋಗ್ಬೇಕು. ಯಾಕಂದ್ರೆ ಬೇರೆ ದೇರ್ ಇಸ್ ನೋ ಆಪ್ಷನ್. ಬಿಟ್ಬಿಟ್ರೆ ಅವಾಗ ಮಾತ್ರ ಒಂದು ಶೌಚಾಲಯ ಎಲ್ಲರೂ ಕಟ್ಸ್ಕೊಂತಾರೆ. ಎಲ್ಲರೂ ಅವಶ್ಯಕತೆ ಇದೆ, ಎಲ್ಲರಿಗೂ ಗೊತ್ತಿದೆ ಬೇಕು ಅಂತ. ಬಟ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಇದೇ ಪ್ರಾಬ್ಲಮ್. ಕೆಲವು ಕಡೆ ಕಟ್ಟಿರೋರು ದುಡ್ಡು ಬರ್ತಾ ಇಲ್ಲ. ಇನ್ನು ಕೆಲವರು ಹೆದರ್ತಾ ಇದ್ದಾರೆ, ಏನಪ್ಪ ನಾವು ಕಟ್ಸ್ಬಿಡ್ತೀವಿ, ಎಲ್ಲೋ ಸಾಲ ಮಾಡಿನೋ ಇಲ್ಲ ಇನ್ನೇನೋ ತಂದು ನಾವು ಕಟ್ಸ್ಕೊಂತೀವಿ, ಇವ್ರು ಕೊಡೋಷ್ಟರಲ್ಲಿ 1 ವರ್ಷ ಆಗುತ್ತೆ, ನಮ್ದು ಬಡ್ಡಿ ಗಿಡ್ಡಿ ಜಾಸ್ತಿ ಆಗಿ ಹೋಗ್ಬಿಡುತ್ತೆ, ನಮ್ದು ಇಂಟ್ರೆಸ್ಟ್ ಇಂದ ತಂದಿರ್ತಾರೆ ಸಾಲ ಮಾಡಿ, ಸಾಲ ಜಾಸ್ತಿ ಆಗ್ಬಿಡುತ್ತೆ, ಅದಕ್ಕಿಂತ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ಗಿಂತ ಇದನ್ನೇ ಜಾಸ್ತಿ ಆಗ್ಬಿಡುತ್ತೆ. ಆ ಭಯ ಜನರ ಹತ್ರ ಇದೆ. ಸರ್ಕಾರ ಅದಕ್ಕೆ ಫಾಸ್ಟಾಗಿ ರೇಟ್ ಮಾಡೋದು. ಬರೀ BPL ಕಾರ್ಡ್ ಹೋಲ್ಡರ್ಸ್ಗೆ ಮಾತ್ರ ಕೊಡಬಾರ್ದು. ಬಿಲೋ ಪಾವರ್ಟಿ ಲೈನ್ ಅಂದ್ರೆ ಎಲ್ಲರಿಗೂ ನಿಮ್ಗೆ BPL ಕಾರ್ಡ್ ಸಿಕ್ಕಿರೋದಿಲ್ಲ. ಸಾಕಷ್ಟು ಜನ ಇದ್ದಾರೆ ಕಮ್ ಬಿಲೋ ಪಾವರ್ಟಿ ಲೈನ್, ಬಟ್ ಅವ್ರಿಗೆ ಕಾರ್ಡ್ ಸಿಕ್ಕಿರಲ್ಲ. ಸೊ ಆ ಥರ ಜನರಿಗೂ ಕೊಡ್ಬೇಕು. ಯಾಕಂದ್ರೆ ಇಡೀ ನೀವು ಒಂದು ಸ್ಯಾನಿಟೈಸ್ಡ್ ವೆಲ್ ಸ್ಯಾನಿಟೈಸ್ಡ್ ವಿಲೇಜ್ ಅಂತ ಕರಿಬೇಕು ಅಂದ್ರೆ ನೀವು ಇವನ್ನೆಲ್ಲ ಇನ್ಕ್ಲೂಡ್ ಮಾಡ್ಬೇಕಾಗುತ್ತೆ.
ಸೊ ಒಂದು ಈ ಸಮಸ್ಯೆಗೆ ಒಂದು ಸರ್ಕಾರ ಸ್ಪಂದನೆ ಮಾಡಬೇಕಾಗುತ್ತೆ. ಯಾವ ಸರ್ಕಾರ ಬಂದ್ರು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಸರ್ಕಾರ ಒಂದು ಸ್ಪಂದನೆ ಕೊಡಬೇಕಾಗುತ್ತೆ. ಸೊ ತಾವು ಈ ನಮ್ಮ ಒಂದು ಪಂಚಾಯತಿಗೆ ಸಂಬಂಧಪಟ್ಟಂತ ಒಂದು ಹಿಂದುಳಿದ ವರ್ಗ ಅನ್ನೋದು ತುಂಬಾ ಇದೆ. ಅಂದ್ರೆ ಒಂದು ಮನೆ ಮಠ ಇಲ್ಲದೆ ಇರೋರಿಗೆ, ಊಟದ ವಸತಿ ಇಲ್ಲದೆ ಇರೋರಿಗೆ, ಜೀವನದಲ್ಲಿ ತುಂಬಾ ಕುಂದುಕೊರತೆ ಇರುವಂತವ್ರಿಗೆ ತಾವು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲಿವರೆಗೂ ತಾವು ಏನ್ ಮಾಡಿದೀರಾ? ಎಲ್ಲ ಹಿಂದುಳಿದ, ಸ್ಪೆಷಲಿ ಹಿಂದುಳಿದ ವರ್ಗದವ್ರಿಗೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋದು ಏನು ಅಂತಂದ್ರೆ, ಒಂದು ಮನೆ, ಒಂದು ಕೆಲಸ, ಇನ್ನೊಂದು ಮನೆ ಬೇಕು, ಅವ್ರಿಗೆ ಕೆಲಸ ಬೇಕು, ಮೇನ್ ಇಂಪಾರ್ಟೆಂಟ್. ಎಸ್ ಮನೆಗಳು ಏನಾಗಿದೆ, ಸ್ಪೆಷಲಿ ಹಿಂದುಳಿದ, ಅದರಲ್ಲಿ SC STಗೆ ವಿಶೇಷವಾಗಿ ಸರ್ಕಾರ ಅವ್ರದ್ದಾದ ಒಂದು ಅನುದಾನ ಕೊಡ್ತಾರೆ. ಭಾರತ ಸರ್ಕಾರದಿಂದ ಮನೆ ಗಂಟೆ SC ಕೋಟಾ ಅಂತಾನೆ ಇರುತ್ತೆ. ಒಂದು ಫಂಡ್ ಕೂಡ ರಿಲೀಸ್ ಆಗುತ್ತೆ. ಆ ಫಂಡ್ ನಾವು 100% ಯುಟಿಲೈಸ್ ಮಾಡ್ತಾ ಇದ್ದೀವಿ. ಅದ್ರಲ್ಲೇನು ಎರಡನೇ ಮಾತೇ ಇಲ್ಲ. ಇವತ್ತು ನಮ್ಮ ಊರಲ್ಲಿ ನೀವು ಹೋಗಿ ನೋಡಿ, ನೀವು SC ಕಾಲನಿ ಇದೆ, ಹೋಗ್ತಾ ಬೇಕಾದ್ರೆ ಯಾರಾದ್ರೂ ತೋರಿಸ್ತಾರೆ. ಎಲ್ಲ SC ಕಾಲನಿಯಲ್ಲಿ ನಾವು ಸಿಮೆಂಟ್ ರೋಡ್ಸ್ ಇದೆ, ಎಲ್ಲಾ ಕಡೆ ಡ್ರೈನೇಜಸ್ ಇದೆ, ಜನತಾ ಮನೆಗಳು ಕೊಟ್ಟಿದೆ. ಇಟ್ ಇಸ್ ಅ ವೆಲ್ ಪ್ಲಾನ್ ಸಿಟಿ. ನಾವು ಊರ್ಗಿಂತ ನಮ್ದು SC ಕಾಲನಿ ಇವತ್ತು ಇಟ್ ಇಸ್ ವೆಲ್ ಪ್ಲಾನ್, ಇಟ್ಸ್ ವೆಲ್ ಎಸ್ಟಾಬ್ಲಿಷ್ಡ್. ಯಾಕಂದ್ರೆ ಸ್ವಲ್ಪ ಅನುದಾನ ಜಾಸ್ತಿ ಬರುತ್ತೆ. ಈಗ ಹೆಂಗಾಗಿತ್ತೆ, ಫಾರ್ ಎಕ್ಸಾಂಪಲ್ ಒಂದು ಊರಿಗೆ 100 ಮನೆ ಬಂದಿದೆ ಅಂದ್ರೆ ಒಂದು ಆಲ್ಮೋಸ್ಟ್ 40-45-50% SCಗೆ STಗೆ OBC ಅದರ್ ಕ್ಲಾಸಸ್ಗೆ ಮನೆ ಹೋಗ್ಬಿಡುತ್ತೆ, ಜನರಲ್ಗೆ ಕಮ್ಮಿ ಬಂದಿರುತ್ತೆ. ಸೊ ಹಾಗಾಗಿ ನಮ್ಮ ಕಾಲನಿಗಳು ಇಂಪ್ರೂವ್ ಆಗಿದೆ. ಕೆಲಸಕ್ಕೆ ಒತ್ತು ಕೊಡಬೇಕು, ಬಟ್ ನಮ್ಮ ಹತ್ರ ಏನು ಇಂಡಸ್ಟ್ರಿ ಇಲ್ಲ, ಇಂಡಸ್ಟ್ರಿಗಳು ಯಾವುದೂ ಇಲ್ಲ ನಮ್ಮಲ್ಲಿ. ಸೊ ಹಾಗಾಗಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡೋದು ಸ್ವಲ್ಪ ಕಷ್ಟ ಇದೆ. ಈಗ ಎಂಪ್ಲಾಯ್ಮೆಂಟ್ ಕೊಡೋದಕ್ಕೆ ಏನಾದರೂ ಒಂದು ಆಲ್ಟರ್ನೇಟಿವ್ ಸೋರ್ಸಸ್ ಮಾಡಬೇಕಾಗುತ್ತೆ. ಅಗ್ರಿಕಲ್ಚರ್ ಈಸ್ ಅ ಮೇನ್ ಸೋರ್ಸ್ ಆಫ್ ಇನ್ಕಮ್ ಇಲ್ಲಿ ಈಗ. ಸೊ ಲೇಬರ್ ಕ್ಲಾಸ್ ಎಲ್ಲ ಕೂಲಿ ಮಾಡ್ತಾರೆ, ಜೀವನ ಮಾಡ್ತಾರೆ. ಈಗ ಒಂದು ತಾವೊಂದು ಅಧ್ಯಕ್ಷ, ಒಂದು ಮೆಂಬರ್ ಆಗಿ ತಾವೊಂದು ಈ ಪಂಚಾಯತಿಲಿ ಭಾರತ ಸರ್ಕಾರದಿಂದ ಬರುವಂತ ಒಂದು ಬಡ ಕುಟುಂಬದವರಿಗೆ ಫಂಡ್ ರಿಲೀಸ್ ಆಗುವಂತ ಅಮೌಂಟ್ ಎಷ್ಟು ಜನಗಳಿಗೆ ತಾವೊಂದು ಇದನ್ನ 100% ಮಾಡಿದೆ. ಸವಲತ್ತುಗಳನ್ನ ಎಷ್ಟು ಜನಕ್ಕೆ ತಾವೊಂದು 100% ನೋಡಿ, ಸರ್ಕಾರದಿಂದ ನೋಡಿ, ಯಾವುದೇ ಸರ್ಕಾರದಿಂದ, ರಾಜ್ಯ ಸರ್ಕಾರ ಇರಲಿ ಇಲ್ಲ ನ್ಯಾಷನಲ್ ಇಂದ ಆಗಲಿ, ದುಡ್ಡು ಬಂದ್ರೆ ಪರ್ಟಿಕ್ಯುಲರ್ ಪರ್ಪಸ್ಗೆ ಬರುತ್ತೆ. ಹೌದು, ಅದು ಎಷ್ಟು ಮಾಡಿದ್ರೆ 100% ಮಾಡಿದೆ. 100% ಏನ್ ಯಾವ ದುಡ್ಡು ಯಾವ್ದಕ್ಕೆ ಬಂದಿದೆ, ಫಾರ್ ಎಕ್ಸಾಂಪಲ್ ಈಗ ಹೌಸಿಂಗ್ ಬಂದಿದೆ ಅಂತ ಅಂದ್ರೆ ನಾವು 100% ಯುಟಿಲೈಸ್ ಮಾಡಿ 100%. ಅದ್ರಲ್ಲಿ ಏನು ₹1 ನಮ್ಮ ಪಂಚಾಯತಿಯಿಂದ ವಾಪಸ್ ಎಲ್ಲೂ ಹೋಗಿಲ್ಲ. ನಾವೀಗ NRG ವರ್ಕ್ಸ್ ಇರ್ಬೋದು, 100% ಯುಟಿಲೈಸೇಷನ್ ಮಾಡಿದ್ರೆ ಆಸ್ ಪರ್ ನಮ್ಮ ರಿಕ್ವೈರ್ಮೆಂಟ್ ನಾವು ಮಾಡಿದ್ದೀವಿ. ಇನ್ನು ಎಷ್ಟು ಒಂದು ಮನೆಗಳು ಬಡ ಕುಟುಂಬದವರು ಇನ್ನು ಮನೆ ಕಟ್ಟಿಸ್ಬೇಕು ಅನ್ನೋದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಪ್ಲಾನ್ ಮಾಡ್ಕೊಳ್ಳೋದಕ್ಕೂ ಬರೋದಕ್ಕೂ ಡಿಫ್ರೆನ್ಸ್ ತುಂಬಾ ಇದೆ. ಪ್ಲಾನ್ ನಾವು ಬೇಕಾದಷ್ಟು ಮಾಡ್ಬೋದು, ನಾವು ಕಟ್ಟಕ್ಕೆ ಎಷ್ಟು ಜನ ಇದಾರೆ ನಾವು ಯೋಚನೆ ಮಾಡ್ಬೋದು. ನಮ್ಮ ಹಿಂದೆ ಶಾಸಕರು ಇರಬೇಕಾದ್ರೆ ಸುಮಾರು 750 ಮೇಲೆ ಮನೆ ಕೊಟ್ಟಿದ್ದೀವಿ ನಮ್ಮ ಪಂಚಾಯತ್. 700 ಹೌಸಸ್ ಕೊಟ್ಟಿದ್ದೀವಿ ನಾವು. ಸೊ ಮೇಜರ್ ಹೌಸಿಂಗ್ ನಮ್ದು ಈಗ ಸಾಲ್ವ್ ಆಗಿದೆ. ಬಟ್ ಏನಾಗ್ತಾ ಇದೆ ಅಂದ್ರೆ ಫ್ಯಾಮಿಲಿ ಗ್ರೋ ಆಗ್ತಾ ಇದೆ, ಒಂದಿದ್ದು 4 ಆಗ್ತಾ ಇದಾರೆ, ಬೆಳೀತಾ ಇದ್ದಾರೆ. ಅವರು ಇಂಟರ್ನ್ ಏನಾಗ್ತದೆ, ಮದುವೆ ಆಗಿ ದೇ ವಿಲ್ ಸ್ಟಾರ್ಟ್ ದೇರ್ ಓನ್ ಫ್ಯಾಮಿಲಿ. ಅವರಿಗೆ ಕೊಡುವಂತ ಅವಶ್ಯಕತೆ ಇದೆ ಬೇಸಿಕಲಿ. ಈಗ ನಮ್ಮ ಊರಲ್ಲಿ ನೋಡಿದ್ರೆ 700 ಮನೆ ಅಂದ್ರೆ ಇಟ್ ಇಸ್ ಲಾಟ್ ಆಫ್ ಹೌಸಸ್. ಹಿಂದಿನ ಪೀಳಿಗೆಗೆ ಈ ಮುಂದಿನ ಪೀಳಿಗೆ ಬೇಕಾಯ್ತು ಅಂದ್ರೆ ನಾವು ಜಾಗ ಈಗ ನೋಡಿ ಮಾಡ್ಬೇಕಾದಂತ ಒಂದು ಮನ್ಸಲ್ಲಿ ಒಂದು ಆಸೆ. ಜಾಗ ತಗೊಂಡು ಅವ್ರಿಗೆ ಒಂದು ಹೊಸ ಏರಿಯಾನೇ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಈ ರೀತಿ ಒಂದು ತಮ್ಮ ಮನಸ್ಸಲ್ಲಿ ಆಸೆ ಆಕಾಂಕ್ಷೆ ಇಟ್ಕೊಂಡಿರ್ಬೇಕು. ಈಗ ಒಂದು ಇಷ್ಟೆಲ್ಲ ಕೆಲಸ ಕಾರ್ಯ ಅಥವಾ ಒಂದು ಮೆಂಬರ್ ಆಗಿ ಕೆಲಸ ಕಾರ್ಯನ ಜನರಿಗೆ ಸೇವೆ ಮಾಡ್ತಾ ಇದ್ದೀರಾ. ಇದೇ ರೀತಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬೆಳೆದು ಯಾವ ಮಟ್ಟಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರೆ, ಯಾವ ಒಂದು ಪೊಸಿಷನ್ ತಗೋಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆ ಇದೆ ತಮ್ಮಲ್ಲಿ? ಯಾವ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದಕ್ಕಿಂತ ಜನರು ನಾನು ಯಾವ ಮಟ್ಟಕ್ಕೆ ಕಳಿಸ್ತಾರೆ ಅನ್ನೋದು ಜನರ ಮೇಲೆ ನಿರ್ಧಾರ. ಅವ್ರು ನನ್ನ ಮೇಲೆ ತೋರಿಸಿರೋ ಪ್ರೀತಿ ಎಷ್ಟಿದೆ, ವಿಶ್ವಾಸ ಎಷ್ಟಿದೆ ಅಂತಂದ್ರೆ ಅದು ಅವ್ರಿಗೆ ಬಿಟ್ಟಿರೋದು. ಜನರು ನಾನು ಎಲ್ಲಿವರೆಗೂ ನನ್ನ ಒಂದು ಏನಂತಾರೆ, ನಮ್ಮ ನಾಯಕನೋ ಇಲ್ಲ ನಮ್ಮ ಪರವಾಗಿ ಕೆಲಸ ಮಾಡ್ತಿರೋ ಒಬ್ಬ ವ್ಯಕ್ತಿ ಅನ್ಕೊಂಡು ನಾನು ಎಷ್ಟು ಮಟ್ಟಿಗೆ ಬೆಳೆಸ್ತಾರೆ ಅದು ಜನರಿಗೆ ಬಿಟ್ಟಿರೋ ವಿಷಯ. ಜನರ ಮೇಲೆ ಡಿಪೆಂಡ್. ಅವ್ರು ಎಲ್ಲಿವರೆಗೂ ನನ್ನ ಮೇಲೆ ವಿಶ್ವಾಸ, ಎಲ್ಲಿವರೆಗೂ ನನ್ನ ಮೇಲೆ ನಂಬಿಕೆ ಇದೆ, ಅಲ್ಲಿವರೆಗೂ ನಾನು ರಾಜಕೀಯದಲ್ಲಿ ಕೆಲಸ ಮಾಡ್ತೀನಿ, ಸೇವೆ ಮಾಡೋದು ರೆಡಿ ಆಗಿದ್ದೀರಿ. ಈಗ ನಮ್ಮ ನೆಕ್ಸ್ಟ್ ಒಂದು ಭಾರತ ಸರ್ಕಾರದಲ್ಲಿ ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಆ ಚುನಾವಣೆ ಬಂದ್ರೆ ನಿಮ್ಮ ಒಂದು ಗ್ರಾಮಕ್ಕೆ ಒಳ್ಳೇದಾಗುತ್ತಾ? ಯಾರು ಬಂದ್ರೆ ಒಳ್ಳೇದಾಗುತ್ತೆ? ತಾವೊಂದು ಯಾರಿಗೊಂದು ಸಪೋರ್ಟ್ ಮಾಡ್ತೀವಿ? ನಾವು ಬೇಸಿಕಲಿ JDS ಪಕ್ಷದಿಂದ ನಾವು ಆಯ್ಕೆ ಮಾಡ್ತಿದ್ದೀವಿ. ಆದರೆ ಈ ಸದೇ ನಮ್ಮ ಏರಿಯಲ್ಲಿ JDS ಇಂದ ಕ್ಯಾಂಡಿಡೇಟ್ ಇಲ್ಲ.
ಅನಿವಾರ್ಯ ಕಾರಣಗಳಿಂದ ಕ್ಯಾಂಡಿಡೇಟ್ ಆಗಕ್ಕೆ ಆಗದೇ ಇಲ್ಲ. ಹ್ಞೂ ಸೊ ಹಾಗಾಗಿ ನಮ್ಮ ನಾಯಕರು ದೇವೇಗೌಡರು, ಕುಮಾರಸ್ವಾಮಿ ಅವರು ಆದೇಶವನ್ನು ಮುಲಾಯಂ ಸಿಂಗ್ ಯಾದವ್ ಅವರ ಪಕ್ಷಕ್ಕೆ ನಮ್ಮ ಬೆಂಬಲವನ್ನು ನಾವು ಸೂಚಿಸಿದ್ವಿ. ತಮ್ಮ ಬೆಂಬಲ ಕೊಡೋದು ರೆಡಿಯಾಗಿದ್ದೀರಾ? ರೆಡಿಯಾಗಿದೆ. ಅವರಿಗೆ ಪ್ರೋತ್ಸಾಹ ಕೊಡ್ತೀರಾ? ಖಂಡಿತ ಕೊಡ್ತೀವಿ, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಎಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ತಾವು ಗೆಲ್ಲಿಸ್ತೀರಾ? ಗೆಲ್ಲ ಪ್ರಯತ್ನ ಮಾಡಿಸಿ, ಯಾಕಂದ್ರೆ ಟೈಮ್ ತುಂಬ ಶಾರ್ಟ್ ಇದೆ. ಹೌದು ಸರ್. ಸೊ ನೋಡೋಣ ಏನು ಜನರು ಯಾವ ಥರ ವಿಶ್ವಾಸ ತೋರಿಸ್ತಾರೆ ಸೈಕಲ್ಗೆ, ಪ್ರಶ್ನೆ ನೋಡೋಣ. ಮುಂದೆ ಟೈಮ್ ಹೇಳುತ್ತೆ, ಕಾದು ನೋಡೋಣ ಅಂತೀವಿ ಅಷ್ಟೇ. ಓಕೆ ಸರ್. ಈಗ ನಮ್ಮ ಒಂದು ಮೀಡಿಯಾ ಪರವಾಗಿ ಒಂದು ಜನತೆಗೆ ಆಗಲಿ, ನಿಮ್ಮ ಒಂದು ಪಕ್ಷಕ್ಕೆ ಆಗಲಿ, ಒಂದು ಭಾರತ ಸರ್ಕಾರಕ್ಕೆ ಆಗಲಿ, ತಾವು ಒಂದು ಕೊಡುವಂಥ ಒಂದು ಕೋರಿಕೆ ಏನಾದಿದೆಯಾ? ಹೇಳುವಂಥ ಒಂದು ಮಾತು ಏನಾದಿದೆಯಾ? ತಿಳಿಸುವಂಥ ವಿಷಯ ಏನಾದಿದೆಯಾ? ಇಲ್ಲ, ಅದನ್ನೇ ಹೇಳಿದ್ನಲ್ಲ, ಈಗ ಜನಪರ ಕಾರ್ಯಕ್ರಮಕ್ಕೆ ಇವ್ರು ಏನು ದುಡ್ಡು ಕೊಡ್ತಾ ಇದ್ದಾರೆ, ಅದು ಸ್ಪೆಷಲಿ ವಿಶೇಷವಾಗಿ ನಾವು ಹೇಳಿದ್ನಲ್ಲ, ಶೌಚಾಲಯಕ್ಕೆ ತುಂಬ ಒತ್ತು ಕೊಡಬೇಕು, ಜಾಗಕ್ಕೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಜನಕ್ಕೆ ಜಾಗಗಳ ಅವಶ್ಯಕತೆ ಇದೆ ವಾಸ್ತವ. ಇದಕ್ಕಾಗಿ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ನಾನು ಹೇಳೋದು ಶೌಚಾಲಯಕ್ಕೆ ಕೊಡಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ವರ್ಟಿಕಲಿ ಹೋಗೋಕ್ಕೆ ಒಂದು ಏನಾದರೂ ವ್ಯವಸ್ಥೆ ಮಾಡಬೇಕು. ಆಮೇಲೆ ದುಡ್ಡು ರಿಲೀಸ್ ಆಗ್ತಾ ಇಲ್ಲ ಕಟ್ಟದವ್ರಿಗೂ. ಇದನ್ನೆಲ್ಲ ಸರ್ಕಾರ ಗಮನದಲ್ಲಿಟ್ಕೊಂಡು ಬೇಗ ದುಡ್ಡು ರಿಲೀಸ್ ಮಾಡುವಂಥ ಒಂದು ವ್ಯವಸ್ಥೆಗಳು ಮಾಡಬೇಕು ಅನ್ನೋ ತಮ್ಮ ಮನಸ್ಸಲ್ಲಿ. ಸರಿ ಸರ್, ಇಷ್ಟೆಲ್ಲ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ತಾವು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಂದರೆ ಈ ಹಿಂದೆ ಇದ್ದಂಥ ಒಂದು 2.25 ವರ್ಷದ ಅವಧಿಯಲ್ಲಿ ಇಷ್ಟು ಕೆಲಸ ಕಾರ್ಯ ಮಾಡಿಕೊಂಡು ಜನಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಿರುವಂಥ ಈ ಒಂದು ಮೂರು ವರ್ಷ ಕಾಲಾವಧಿಯಲ್ಲಿ ತಾವು ನಿಮ್ಮ ಒಂದು ಗ್ರಾಮಕ್ಕೆ ಇನ್ನು ಏನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋ ಒಂದು ಮಾಡೋದಕ್ಕೆ ತುಂಬಾ ಇದೆ. ಅದೇ ನಾನು ಹೇಳದ್ನಲ್ಲ, ನಮಗೆ ಫಂಡ್ ಕೊರತೆ ಇದೆ. ಆ ಫಂಡ್ ಕೊರತೆ ಅನ್ನೋದನ್ನ ಭಾರತ ಸರ್ಕಾರ ಅದು ನಮೂನೆ ಮಾಡಿಕೊಟ್ರೆ ಸಾಕಷ್ಟು ಮಾಡ್ಬೇಕಂತ ಏನು ಮಾಡ್ಬೇಕು ಅಂತ. ನೀರಿನ ಕೊರತೆ ಸಾಕಷ್ಟು ನಮ್ಮ ಹಳೆ ಶಾಸಕರು ಇರ್ಬೇಕಾದ್ರೆ, ನಾಡಗೌಡರು ಶಾಸಕರು ಇರ್ಬೇಕಾದ್ರೆ ಸಾಕಷ್ಟು ಮಾಡಿದ್ದಾರೆ ನಮ್ಮ ಊರಿಗೆ. ಇನ್ನೂ ಸ್ವಲ್ಪ ಇದೆ. ಅಂದ್ರೆ ತಮಗೆ ಇರುವಂತ ಒಂದು ಕಾಲಾವಧಿಯಲ್ಲಿ, ನನ್ನ ಕಾಲಾವಧಿಯಲ್ಲಿ ನಾವು ಎಂಟೈರ್ ವಾಟರ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತಿದೆ. ಎಂಟೈರ್ ಮನೆಗೂ ಒಂದು ಟ್ಯಾಪ್ ಹಾಕ್ಬೇಕು. ಅಂದ್ರೆ ಕುಡಿಯುವ ನೀರಿನ ಸ್ವಚ್ಛ ಕುಡಿಯುವ ನೀರಿನ ಇದೆ. ಒಂದು ಪ್ರಾಜೆಕ್ಟ್ ಆಗ್ತಾ ಇದೆ, ಒಂದು ದೊಡ್ಡ ಪ್ರಾಜೆಕ್ಟ್ ಆಗ್ತಾ ಇದೆ. ನಾನಾ ಕಾರಣದಿಂದ ನಮ್ಮ ಶಾಸಕರು ಇರ್ಬೇಕಾದ್ರೆ ಅದು ಆಗ್ಲಿಲ್ಲ. ಫಂಡ್ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಆಗಿಲ್ಲ. 70 acres ಲ್ಯಾಂಡ್ ತಗೊಂಡಿದ್ದೀವಿ ಇಲ್ಲಿ. ಸೊ ಇಟ್ ವಿಲ್ ಗಿವ್ ಫಿಲ್ಟರ್ ವಾಟರ್ ಟು ಅರೌಂಡ್ 20-22 ವಿಲೇಜಸ್. ಪ್ಯೂರಿಫೈಡ್. ನೀವೇನ್ ಇವಾಗ ಮಿನರಲ್ ವಾಟರ್ ಏನ್ ಹೇಳ್ತಾ ಇದೀವಿ, ಆ ಕ್ವಾಲಿಟಿ ಆಫ್ ವಾಟರ್ 20-22 ವಿಲೇಜಸ್ಗೆ ಥ್ರೂ ಪೈಪ್ಲೈನ್ ಆಗೋಗ್ಬಿಟ್ಟಿದೆ, ಎಲ್ಲ ಆಗೋಗಿದೆ. ಅಲ್ಲಿ ಆ ಜಾಗ ಅಲ್ಲಿ ಕೆರೆ ಒಂದು ಮಾಡುವ ವ್ಯವಸ್ಥೆ ಆಗ್ಬೇಕು. ಅದಾಯ್ತು ಅಂದ್ರೆ ನಮ್ದು 100% ವಾಟರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಅದು ಆಗೋವರೆಗೂ ಇನ್ನೂ ಸ್ವಲ್ಪ ತೊಂದರೆ ಇದೆ ಕೆಲವು ಏರಿಯಾದಲ್ಲಿ. ಆಲ್ಮೋಸ್ಟ್ 80-85% ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ. ಇನ್ನೊಂದು 20% ಇದೆ. ಅದ್ರ ಸಾಲ್ವ್ ಆಗಿ ಇನ್ನೊಂದು ವಾಟರ್ ಟ್ಯಾಂಕ್ ಒಂದು ಹಾಕಿದ್ರು, ಅದನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ವಾಟರ್ಗೆ ಎಜುಕೇಶನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿದೆ. ವಿಶೇಷವಾಗಿ ಈಗ ನಾವು ಬ್ಯಾಂಗ್ಳೂರಲ್ಲಿ ಆಗಲಿ, ಇನ್ನೊಂದು ದೊಡ್ಡ ಸಿಟೀಸಲ್ಲಿ ಆಗಲಿ, ವಿಲೇಜಲ್ಲಿ ನೋಡಿದ್ರೆ there's huge difference. Total difference. Yes. There's absolute huge difference. Yes sir. ಆ ಡಿಸ್ಪ್ಯಾರಿಟಿನ ನಾವು ಕಮ್ಮಿ ಮಾಡಬೇಕು. ಈಗ ನಮ್ಮ ಮಕ್ಕಳು ಎಜುಕೇಷನ್ ಆಗಿ ನಾವು ಹೇಳ್ತೀವಿ ದೇ ಹ್ಯಾವ್ ಟು ಗ್ರೋ. ಇವತ್ತು ಎಂಟೈರ್ ಒಬ್ಬ ಕಂಟ್ರೀಸ್ ಎಕಾನಮಿ ಇಸ್ ಬೇಸ್ಡ್ ಪ್ಯೂರ್ಲಿ ಆನ್ ಎಜುಕೇಷನ್. ಅದಕ್ಕೆ ನಾನು ಭಾಳ ಒತ್ತು ಕೊಡ್ಬೇಕಂತ ಇದೆ. ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಷ್ಟು ಮಟ್ಟಿಗೆ ಅವ್ರ ಸ್ಕೂಲ್ಸಲ್ಲಿ ಒಂದು ಕ್ವಾಲಿಟಿ ಕ್ಲಾಸ್ ರೂಮ್ಸ್ ಆಗಲಿ, ಕ್ವಾಲಿಟಿ ಎಜುಕೇಷನ್ ಕೊಡಬೇಕಾಗತ್ತೆ. ಅದು ನಮ್ಮ ಕರ್ತವ್ಯ. ಅದು ಸೊ ಅದ್ರ ಮೇಲೆ ತುಂಬ ಒತ್ತು ಕೊಡ್ತಾ ಇರ್ತಾರೆ. ಈಗ ಮುಂದೆ ಇರುವಂಥ ಒಂದು ಕಾಲಾವಧಿಯಲ್ಲಿ ಇಷ್ಟು ಕೆಲಸ ಕಾರ್ಯ ಮಾಡಬೇಕು ಅನ್ನೋದು ನನ್ನ ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀರಾ. ಓಕೆ ಸರ್. ನಮ್ಮ ಒಂದು ಜನ ಪರವಾಗಿ ಆಗಲಿ, ಒಂದು ಪಕ್ಷದ ಪರವಾಗಿ ಆಗಲಿ, ಯುವ ಜನತೆಗೆ, ಯುವ ಪೀಳಿಗೆ, ಮಹಿಳೆಗಿರ್ಬೋದು, ಯುವಕರಿಗಿರ್ಬೋದು, ನಮ್ಮ ಮೀಡಿಯಾ ಪರವಾಗಿ ಏನು ಒಂದು ಒಳ್ಳೆ ಬುದ್ಧಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಒಂದು, ಇವಾಗ ಪಾಲಿಟಿಕ್ಸ್ ಹೆಂಗೆ ಮಾಡ್ಬಿಟ್ಟಿದ್ದಾರೆ ಅಂದರೆ ಇಟ್ ಈಸ್ ಅ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡರ್ ಅಂತ ಹೇಳ್ತಾರೆ. ಒಳ್ಳೆ ಜನ ಪಾಲಿಟಿಕ್ಸಿಗೆ ಬರಬೇಕು. ಸೊ ನಾವು ಮನೇಲಿ ಕೂತ್ಕೊಂಡು, ರೋಡಲ್ಲಿ ಕೂತ್ಕೊಂಡು, ಇಲ್ಲ ಕ್ಲಬ್ಬಲ್ಲಿ ಕೂತ್ಕೊಂಡು ಮಾತಾಡೋದ್ರಿಂದ ನಮ್ಮ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಹೆಚ್ಚಿನ ಒಳ್ಳೆ ಜನ ಪಾಲಿಟಿಕ್ಸಲ್ಲಿ ಬರಬೇಕು. ಪಾಲಿಟಿಕ್ಸ್ ಇಸ್ ಡೆಫಿನೆಟ್ಲಿ ನಾಟ್ ಎ ಬ್ಯಾಡ್ ಫೀಲ್ಡ್. ಇದ್ದಾರೆ ಒಳ್ಳೆ ಜನನೂ ಇದ್ದಾರೆ, ಕೆಟ್ಟವರು ಎಲ್ಲ ಪ್ರೊಫೆಷನ್ಲು ಇದ್ದಾರೆ ಇವತ್ತು. ಬಟ್ ನಾವು ಇಂಪ್ರೂವ್ ಮಾಡಬೇಕು ಅಂದರೆ ಒಳ್ಳೆ ಜನ ಪಾಲಿಟಿಕ್ಸಿಗೆ ಬರಬೇಕು. ಜನಸೇವೆ ಅಂತ ಭಾವನೆಯಿಂದ ಬರಬೇಕು. ಇಟ್ ಈಸ್ ಅ ಸರ್ವಿಸ್.
ಎಸ್ ಬೇರೆ ಯಾವುದು ಮೋಟೋ ಇಟ್ಕೊಳ್ಳೋದೆ. ನೇರವಾಗಿ ಜನ ಲೈಫ್ ಹಸ್ ಗಿವನ್ ಅಸ್ ಲಾಟ್ ಆಫ್ ಥಿಂಗ್ಸ್. ಎಸ್ ಸರ್. ನಮ್ಮದಾದ ಒಂದು ಕೊಡುಗೆ ದೇಶಕ್ಕೆ ಕೊಡ್ಬೇಕಾಗತ್ತೆ. ಒಂದು ಟೈಮ್ ಬರುತ್ತೆ ಮನುಷ್ಯನ ಜೀವನದಲ್ಲಿ, ಲೈಫಲ್ಲಿ ಸ್ಟ್ರಗಲ್ಲು ಮಧ್ಯದಲ್ಲಿ ನಾವು ಮರ್ತೋಗ್ಬಿಟ್ಟಿದ್ವಿ ಸೇವೆ ಅನ್ನೋದೇನು. ನಮ್ಮ ಮನೆ ನಡೆಸೋದ್ರಲ್ಲಿ, ನಮ್ಮ ಇದರಲ್ಲಿ, ನಮ್ಮ ವರ್ಕಲ್ಲಿ ಎಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀವಿ ಅಂದರೆ ಅದು ಬರ್ತಾ ಇಲ್ಲ. ಎಲ್ಲರಿಗೂ ಒಂದು ಟೈಮ್ ಬರುತ್ತೆ. ಆ ಟೈಮಲ್ಲಿ ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಬ್ಯಾಕ್ ಟು ಸೊಸೈಟಿ. ಹಸ್ ಗಿವನ್ ಅಸ್ ಎವ್ರಿಥಿಂಗ್ ವಾಟ್ ವಿ ಆರ್ ಆಸ್ ಅನ್ ಇಂಡಿವಿಜುವಲ್. ಸೊಸೈಟಿ ಹಸ್ ಗಿವನ್ ಅಸ್. ಈಗ ನಾವು ಸೊಸೈಟಿಗೆ ಒಂದು ಕೊಡಬೇಕಾದಂಥ ಒಂದು ಟೈಮ್ ಇದೆ. ಅಂದರೆ ಅರ್ಥ ಅಲ್ಲಿಗೆ ಸೊಸೈಟಿ ನಾವು ಏನು ಕೊಟ್ಟು ಅನ್ನೋ ಒಂದು ಪಾಯಿಂಟ್ ಇರಬೇಕು. ಕರೆಕ್ಟ್. ನಾವು ಸೊಸೈಟಿ ಆಗಿ ಮಾಡಬೇಕು. ಯಾಕಂದ್ರೆ ಈಗ ಇಷ್ಟು ದಿವಸ ನಮಗೆ ಕೊಟ್ಟಿದೆ. ಕಂಟ್ರಿ ಹಸ್ ಗಿವನ್ ಅಸ್ ಎವ್ರಿಥಿಂಗ್. ನಮ್ಮ ಸೊಸೈಟಿ ಎವ್ರಿಥಿಂಗ್. ನಾವು ಏನಾದರೂ ಒಂದು ಮಾಡ್ಬೇಕಲ್ಲ ಸೊಸೈಟಿಗೆ. ಬಂದು ಒಂದು ಹುಟ್ಟಿದ ಮೇಲೆ ಮನುಷ್ಯ ವಾಪಸ್ ಕೊಡ್ಬೇಕಾಗುತ್ತೆ. ಸೊಸೈಟಿಗೆ ಕೊಡ್ಬೇಕು ನಾವು. ಆ ಥರ ಭಾವನೆಯಿಂದ ಒಂದು ಒಳ್ಳೆ ಜನ ಪಾಲಿಟಿಕ್ಸಿಗೆ ಬರಬೇಕು. ಆವಾಗ ಮಾತ್ರ ಪಾಲಿಟಿಕ್ಸ್ ಬಿಕಮ್ ಎ ಕ್ಲೀನ್. ಶೂರ್, ಖಂಡಿತ. ಈ ಒಂದು ಒಳ್ಳೆ ಬುದ್ಧಿ ಮಾತನ್ನ ತಾವು ನಮ್ಮ ಜನತೆಗೆ ನೀಡೋದಕ್ಕೆ ತಾವು ಇಷ್ಟಪಡ್ತೀರಾ? ಓಕೆ ಸರ್. ನಿಮ್ಮ ಈ ಒಂದು ರಾಜಕೀಯದ ವ್ಯವಸ್ಥೆ ನಮ್ಮ ಮೀಡಿಯಾ ಮುಂದೆ ಹಂಚ್ಕೊಂಡಿದ್ದೀರಾ, ಅನುಭವಗಳನ್ನು ಹಂಚ್ಕೊಂಡಿದ್ದೀರಾ, ಮಾಡಿರುವಂಥ ಕೆಲಸ ಕಾರ್ಯಗಳು, ಅಭಿವೃದ್ಧಿಗಳನ್ನ ಹೇಳಿದ್ದೀರಾ, ಮುಂದೆ ಮಾಡಬೇಕು ಅಂದ್ಕೊಂಡಿರೋದು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತಾಲೂಕು ಪಂಚಾಯತ್ ಸದಸ್ಯರಾದ ಚಂದ್ರ ಭೂಪಾಲ್ ಅವರು ನಾಡಗೌಡ ಅವರು ತಮ್ಮ ರಾಜಕೀಯದ ಅನುಭವಗಳನ್ನು ಹಾಗೂ ಮಾಡಿರುವ ಅಭಿವೃದ್ಧಿ ಕಾರ್ಯಗಳನ್ನು, ಮುಂದೆ ಇರುವಂಥ ಕಾಲಾವಧಿ ಕೆಲಸಗಳನ್ನು, ಮಾಡಬೇಕೆಂದಿರುವ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್.